ಒಮ್ಮೆ ಬ್ರಹ್ಮಾಂಡವೇ ನಿದ್ರೆಯಲ್ಲಿತ್ತು. ಯಾವುದೂ ಚಲಿಸಲಿಲ್ಲ, ಸಮಯವೂ ಅಲ್ಲ, ಶಕ್ತಿಯೂ ಅಲ್ಲ. ಆ ನಿಶ್ಚಲತೆಯ ಮಧ್ಯದಲ್ಲಿ ಕ್ಷೀರಸಾಗರದ ಮೇಲೆ ಒಂದು ಮೃದುವಾದ ಅಲೆ ಎದ್ದಿತು. ಅದರ ಮೇಲೆ ಶೇಷನಾಗನು ತನ್ನ ಅನಂತ ಹೂಡೆಗಳನ್ನು ಚಾಚಿ ವಿಶ್ವದ ತೂಕವನ್ನು ತಾಳಿ ನಿಂತಿದ್ದನು. ಆ ನಾಗನ ಮೇಲೆ ವಿಶ್ರಾಂತಿ ಮಾಡುತ್ತಿದ್ದವನೇ ಭಗವಾನ್ ವಿಷ್ಣು, ಸಂಪೂರ್ಣ ಶಾಂತಿಯ ರೂಪ, ಅಚಲಚೇತನ. ಅವನ ಶರೀರದ ಸೌಮ್ಯ ಹೊಳಪು ಸಮುದ್ರದ ಹಾಲಿನ ಬಣ್ಣದ ಅಲೆಗಳಲ್ಲಿ ತೇಲುತ್ತಿತ್ತು. ಶೇಷನಾಗನು ಎಂದು ಅಂತ್ಯವಿಲ್ಲದವನು. ಅವನ 1000 ಹೂಡೆಗಳು ಕುಂಡಲಿನಿಯಂತೆ, ಮಾನವನೊಳಗೆ ಅಡಗಿರುವ ಅನಂತ ಶಕ್ತಿಯ ತಿರುಗು ಬಿಗುಗಳು. ಆ ಶಕ್ತಿಯು ಏಳುವಾಗ ಜೀವನೆಂಬ ವಿಶ್ವವೇ ಚಲನೆ ಪಡೆಯುತ್ತದೆ. ಭಗವಾನ್ ವಿಷ್ಣುವು ಶೇಷನ ಮೇಲೆ ನಿದ್ರಿಸುತ್ತಿರುವಾಗ ಅದು ಬ್ರಹ್ಮಾಂಡದ ವಿಶ್ರಾಂತಿ ಸ್ಥಿತಿ. ಯಾವುದೇ ಚಲನೆ ಇಲ್ಲದ ಸ್ಥಿತಿ, ಅಲ್ಲಿ ಎಲ್ಲವೂ ಶಾಂತ. ಆದರೆ ಆತನ ಕಣ್ಣಿನ ಒಂದು ಕಂಪನ, ಶೇಷನ ಒಂದು ಉಸಿರಾಟ, ಅಷ್ಟೇ ಸಾಕು ಸೃಷ್ಟಿಯ ಪ್ರಾರಂಭಕ್ಕೆ. ವಿಶ್ವ ಮತ್ತೆ ಜಾಗೃತವಾಗುತ್ತದೆ. ಶಕ್ತಿ ಹರಿಯುತ್ತದೆ, ನಕ್ಷತ್ರಗಳು ಹೊಳೆಯುತ್ತವೆ, ಜೀವಿಗಳು ಹುಟ್ಟುತ್ತವೆ. ಆ ಸಮಯದಲ್ಲಿ ಕಮಲದ ಮೇಲೆ ನಿಂತಿರುವಳು ಮಹಾಲಕ್ಷ್ಮಿ. ಆಕೆಯು ತುರಿಯ ಸ್ಥಿತಿಯ ಪ್ರತೀಕ, 3 ಗುಣಗಳನ್ನು ಮೀರಿ ಪ್ರೀತಿ, ಶಾಂತಿ ಮತ್ತು ಐಶ್ವರ್ಯದ ಶಕ್ತಿ. ಆಕೆಯು ವಿಷ್ಣುವಿನ ಹತ್ತಿರ ನಿಂತು ಆ ಶಾಂತ ಚೇತನಕ್ಕೆ ಸೌಮ್ಯ ಕಿರಣ ನೀಡುತ್ತಾಳೆ. ಈ ದೃಶ್ಯವು ಕೇವಲ ದೇವರ ವಿಶ್ರಾಂತಿ ಅಲ್ಲ, ಅದು ಆಂತರಿಕ ಜಾಗೃತಿಯ ನಕ್ಷೆ. ಶೇಷನು ಕುಂಡಲಿನಿ ಶಕ್ತಿ, ವಿಷ್ಣುವು ಶಾಂತ ಚೇತನ, ಸಾಗರವು ಚೇತನದ ಸಮುದ್ರ. ಯಾವಾಗ ಮಾನವನೊಳಗಿನ ಕುಂಡಲಿನಿ ಏಳುತ್ತದೆ, ಆಗ ಆತನೊಳಗಿನ ವಿಷ್ಣು ಎಚ್ಚರಗೊಳ್ಳುತ್ತಾನೆ. ಅಲೆಗಳ ಮಧ್ಯೆ ಶಾಂತವಾಗಿ ವಿಶ್ರಾಂತಿ ಪಡೆಯುವ ಸಾಕ್ಷಿಯಾಗಿ ಆತ ನಮ್ಮೊಳಗೆ ಜೀವಿಸುತ್ತಾನೆ. ಅಂತೂ ಹೇಳುತ್ತಾರೆ